ಸೈಟ್ ಮಾರಿದೆ ಅಂತ ಹೇಳ್ತಾ ಇದ್ಯಾ? ಯಾಕೆ ಅಷ್ಟು ಕಡಿಮೆ ಬೆಲೆಗೆ ಮಾಡಿದೆ? ನಾನು ತಗೊಂಡಿರೋದೇ ಒಂದು ರೇಟು, ನೀನು ಮಾರಿರೋದೇ ಒಂದು ರೇಟ್ ಅಲ್ಲ ಸೈಟಾ? ಯಾಕೆ ಹಿಂಗೆ ಮಾಡಕ್ಕೆ ಹೋದೆ ರಾಮು? ನೀನು ಸುಮ್ಮನೆ ಇರ್ಬೇಕಾ ಬೇಡವೋ? ಏನು ಮಾಡಲಿ, ಕೊಟ್ಟೆ ಅತ್ಲಾಗೆ ಹೋದ್ರು ಹೋಗ್ಲಿ ಅಂತ ಹೇಳಿ ಇವಾಗ ನೀನು ಬಿಡಿಸ್ಕೊಬರೋಕ್ಕೆ 3 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. 3 ಲಕ್ಷ ರೂಪಾಯಿ ಕಟ್ಟಿದ್ರೆ ಬಿಡ್ತೀವಿ ಅಂತ ಅಂದರು. ಅದಕ್ಕೆ 3 ಲಕ್ಷ ಕಟ್ಟಿ ಬಿಡಿಸ್ಕೊಂಬಂದೆ. ಹೋಗ್ಲೇಳ ಅದನ್ನು ಅಂತ. ನೀನು ಮಾಡಿರೋ ಕೆಲಸಕ್ಕೆ ಇವತ್ತು ನಾವು ಅನುಭವಿಸ್ಬೇಕಾಗೈತೆ. ಹೋಗ್ಲೇಳು, ಅದಕ್ಕೆ ನಾನು ಮಾರಿಬಿಟ್ಟೆ ಸೈಟ. 2 ಲಕ್ಷನೇ ಆಗಿದ್ದು. ಅವ್ರು ನೋಡು ಅದು ಇದು ಅಂತ ಹೇಳಿ ಸುಳ್ಳು ಹೇಳಿ ಎಷ್ಟೊಂದು ದುಡ್ಡು. ಥೋ, ಅಯ್ಯೋ, ನಾನು ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ. ಅದಕ್ಕೆ ಮತ್ತೆ ಮೋಸ ಮಾಡಿದ್ದು ಅನ್ಯಾಯ ಮಾಡಿದ್ದು ಇರಲ್ಲ. ನಾವು ಅಲ್ಲಿ 1000 ರೂಪಾಯಿ ದುಡ್ಕೊಂಬಕ್ಕೆ ಹೋದ್ರೆ 2000 ರೂಪಾಯಿ ಕಳ್ಕೊಂತೀವಿ ಎಂಬುದಿದ್ದಕ್ಕೆ ಮತ್ತೆ ಅದಕ್ಕೆ ಮತ್ತೆ ನಿಯತ್ತಾಗಿದ್ದರೆ ದೇವರು ಎಲ್ಲಾದರೂ ಒಂದು ಕಡೆಗೆ ಅನ್ನ ಕೊಡ್ತಾನೆ ಅಂತ ಹೇಳೋದು. ನನಗಂತೂ ಇವತ್ತು ನಾನು ಆಸೆ ಪಟ್ಟು ದುಡ್ಕೊಂಬಕ್ಕೆ ಹೋದೆ ಅಂತ ಕೆಲಸ ಆಯಿತು. ಮಣಿ ಇಪ್ಪಟ್ಟು ಮಾಡೋದಾದರೆ ಸುಮ್ಮನೆ ಕರೆಕ್ಟಾಗಿ ಅವು ಏನಿರ್ತಾವ ಸೀರೆ ಅವು ಯಾವ ತೋರಿಸ್ತೀಯ ಅವನ್ನ ಕಳಿಸು. ಸಾಕು, 100 ರೂಪಾಯಿನೇ ಲಾಭ ಬರಲಿ ಹೇಳು. ದಿವಸಕ್ಕೆ 10 ಸೀರೆ ಹೋದ್ರು 1000 ರೂಪಾಯಿ ಬರುತ್ತೆ ಸಾಕು. ನಾವು ನಿಯತ್ತ ದುಡಿದ್ರೆ ಯಾರು ಏನೂ ಮಾಡಲ್ಲ. ಯಾವ ಪೊಲೀಸ್ನವ್ರು ಇವತ್ತೇನು ಮಾಡ್ತಿರ್ಲಿಲ್ಲ ನೋಡು. ನಾವು ಮಾಡಿರೋದಕ್ಕೆ ಇವತ್ತೆಲ್ಲ ಎಷ್ಟು ಇದು ಮಾಡ್ತಾ ಇದ್ದಾರೆ. ಎಲ್ಲ ಕಂಡುಹಿಡಿತಾರೆ ಕಣಮ್ಮ. ನಾವು ಹಂಗೆ ಅನ್ಕೋಬೋದು, ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಈಗೇನೆ ಎಲ್ಲ ಗೊತ್ತಾಗುತ್ತೆ. ಇವಾಗ ದಿನದ್ದಾದ್ರೂ ತಗೋಸ್ತಾರೆ, ಕಂಪ್ಯೂಟರ್ಗಳಾಗೆಲ್ಲ ಇರ್ತಾವಂತೆ. ಏನಾದ್ರೂ ಗೊತ್ತಾಗುತ್ತಂತೆ ಇವಾಗಿನ ಕಾಲದಾಗೆ. ಅಲ್ಲ, 15 ಲಕ್ಷಕ್ಕೆ ತಗೊಂಡಿರೋ ಅಂಥ ಸೈಟು ರಾಮು. ನೀನು ನೋಡಿದ್ರೆ 12 ಲಕ್ಷಕ್ಕೆ ಕೊಟ್ಟು ಕೂತ್ಕೊಂಡಿದೀಯ. ಅಯ್ಯೋ ದೇವ್ರೆ, ನಾವು ತಗೊಂಡಿರೋದ್ಕನ ಅದಕ್ಕೆ ಸ್ವಲ್ಪ ಲಾಭನಾದರೂ ಬೇಡವಾ? ನಾನೊಂದು 20 ಲಕ್ಷಕ್ಕೆ ನಮ್ಮ ಸೈಟ್ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ರೆ, ಆದರೆ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದೆಯಲ್ಲ ರಾಮು. ಅಯ್ಯೋ ದೇವ್ರೆ, ಯಾಕಷ್ಟು ಕಡಿಮೆ ಬೆಲೆ ಕೊಟ್ಟೆ? ಕೊಡಬೇಡ, ವಾಪಸ್ ತಗೋ. ಎಲ್ಲ ಅವ್ರು ನನಗೆ ಅಲ್ಲೇ ದುಡ್ಡು ಕೊಟ್ಟಿದ್ದಾಯ್ತು, ಎಲ್ಲ ಆಯಿತು, ನಾನು ಕೊಟ್ಬಿಟ್ಟೆ. ನಾನು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಲಿಲ್ಲ, ಎಷ್ಟು ಕಾನ ಹೋಗ್ಲೇಳು ಅಂತ ಹೇಳಿ ಸುಮ್ಮನೆ ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ಹೋದ್ರೂ ಹೋಗ್ಲೇಳು. ಇವಾಗ 3 ಲಕ್ಷ ರೂಪಾಯಿ ನಾನು ಸ್ಟೇಷನಿಗೆ ಕಟ್ಟಿದ್ದೀನಿ. ಇನ್ನು 9 ಲಕ್ಷ ದುಡ್ಡು ಐತೆ. 12 ಲಕ್ಷಕ್ಕೆ ಮಾರಾಟ ಮಾಡಿದ್ದೀನಿ. ಇನ್ನು ಎಲ್ಲ ಉಳ್ಕ್ಯದ ದಣ ಎಲ್ಲನ ಅವರು ಕೊಟ್ಟವ್ರೆ. ಎಲ್ಲ 9 ಲಕ್ಷನೂ ಎಲ್ಲ ಏನಿದೆ ಅದನ್ನು ಎಲ್ಲ ತಗೊಂಬಂದು ಕೊಟ್ಟವ್ರೆ. ಇವತ್ತು ರಿಜಿಸ್ಟ್ರ್ ಐತೆ, ಹೋಗಿ ರಿಜಿಸ್ಟ್ರ್ ಮಾಡಿಸ್ಬಂದ್ಬಿಡೋದೇ. ಬೇಡ ಬಿಡು, ಸುಮ್ಮನೆ ಏನಕ್ಕೆ ನಮ್ಮ ಕೈಲಂತೂ ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಅದನ್ನ ಹೆಂಗೆ ದುಡ್ದು ಹೆಂಗೆ ತಗೊಂಡಿದ್ವೋ ಹಂಗೆ ಹೋಯ್ತು. ನೀನು ಹೆಂಗೆ ದುಡ್ಕೋಬೇಕು ಅಂತೇಳಿ ಅತಿ ಆಸೆ ಬಿದ್ದು ಆ ದುಡ್ಡು ಹಂಗೆ ಹೋಯ್ತು. ಇವತ್ತು ನೋಡು, ನೀನು 1800 ರೂಪಾಯಿ ತಗೊಂಡೆ, ಇನ್ನೂ 200 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಯ್ತು. ನೋಡಪ್ಪ, ಎಂಥ ಕೆಲಸ ಆಯ್ತು. ತಿರ್ಗಾ 200 ರೂಪಾಯಿ ಕೊಡಬೇಕಾಯ್ತಲ್ಲ ನಾವು. ಅಯ್ಯೋ ದೇವ್ರೆ, ಉಣ್ಣಂಗಲ್ಲ ತಿನ್ನಂಗಲ್ಲ. ಹೋಗತ್ತೆ, ಎಂಥ ಕೆಲಸ ಆಯಿತು. ಯಾಕನ ಹಿಂಗೆ ಮಾಡಿದ್ನ ಅನ್ನಿಸ್ತೈತೆ. ನೀನು ಸೈಟ್ ಮಾರಿ ಇವತ್ತೆಲ್ಲ ಕಳ್ಕೊಂಡ್ವಲ್ಲಪ್ಪ. ಇವತ್ತು ಒಡವೆನೂ ಬಿಡಿಸ್ಕೊಂಬರೋಕ್ಕಾಗಲ್ಲ. ಒಡವೆನ ಬಿಡಿಸ್ಕೊಂಬರಾನೆ. ಇವಾಗ ಇನ್ನೇನು ಸೈಟ್ ಮಾರಿರೋ ದುಡ್ಡು ಐತಲ್ಲ, ಒಡವೆನ ಬಿಡಿಸ್ಕೊಂಬತ್ತೀನಿ. ಒಡವೆ ಬಿಡಿಸ್ಕೊಂಬಂದು ಏನು ಮಾಡ್ತೀಯ? ನೀನೇನು ಹಾಕ್ಯಂಡು ಎಲ್ಗೂ ಹೋಗ್ಬೇಕಾಗಿಲ್ಲ, ನಿನ್ನೇನು ಯಾರೇನು ಎಲ್ಗೂ ಕರೆಯೋದಿಲ್ಲ. ಸೋಮನ ಒಡವೆ ಅಲ್ಲಿ ಇದ್ರೂ ಇರುತ್ತೆ. ಸುಮ್ಮನೆ ಬಿದ್ದಿರೋದು ಕಲಿ. ಬಾಡಿಗೆ ಗಿಡಿಗೆ ಕಟ್ಕೊಂಡು ಜೀವನ ಮಾಡು ಅಷ್ಟೇ. ಇಷ್ಟು ದೊಡ್ಡ ಮನೆ ಮಾಡಿದ್ಯಲ್ಲ, 12,000 ರೂಪಾಯಿ ಬಾಡಿಗೆ ಕಟ್ಟಬೇಕಲ್ಲ, ಕಟ್ಟು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ. ನಾನು ಯಾಕೆ ತಲೆ ಕೆಡಿಸ್ಕೊಂಬಲ್ಲ, ಇದ್ದಿದ್ದಿರಲಿ ಹೋಗಿದ್ದೋಗ್ಲಿ ಅಂತ ಹೇಳ್ತಿದ್ದಲ್ಲ, ಹಂಗೆ ಆಗೈತಿ ಇವಾಗ. 12,000 ರೂಪಾಯಿ ಬಾಡಿಗೆ ಕಟ್ಟು, ಇವಾಗ ಗೊತ್ತಾಗುತ್ತೆ ನಿನಗೆ. ಬಾಡಿಗೆ ಸ್ಯಾನೆ 10 ಕಟ್ಟಕ್ಕೆ ಅಲ್ಲ ಕಣಮ್ಮ. ಅದನ್ನು ಸುಮಾರು ಅದು ನೋಡ್ರಿ. ಅಷ್ಟು ಸುಮಾರು ಆಗಿರೋವು ಯಾವ ಸಿಗಲ್ಲ ಕಣಮ್ಮ. ಅದೇ ಭೂಮಿರ್ ಮನೆಗೆ ನಾವು ಇದ್ವಲ್ಲ, ಅದೇ ಮನೆಗೆ ಕೇಳ್ಬೇಕಾದಿಲ್ಲ. ಅವ್ರು ಏನಂತಾರೆ ಕೇಳಿರಾತ್. ಹಿಂಗಾಗೈತೆ ಕಣಮ್ಮ, ಏನೋ ತಪ್ಪಾಯಿತು ಅಂತ ಹೇಳಿ ಒಳ್ಳೆ ಮಾತನಾಗೆ ಕೇಳಿರಾತ್. ಯಾವ ಮಕ್ಕ ಇಟ್ಕೊಂಡು ಹೋಗ್ತೀಯ ಇನ್ನೊವ್ರ ಮನೆ ಬಾಗಿಲಿಗೆ? ನೀನು ಹೋದ್ರೂ ಅವ್ರು ಕೊಡೋದಿಲ್ಲ. ಸುಮ್ಮನೆ ಕೇಳೋದ್ಕಿಂತ ಸುಮ್ಮನಿರೋದು ಆಸೆ. ಅವ್ರು ಕೊಡೋದಿಲ್ಲ. ಅವ್ರು ನಾನು ನೋಡಿ ಮಾತಾಡ್ಸೋದೇ ಇಲ್ಲ. ನಿನ್ನಿಂದ ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡು ಇವತ್ತು ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ನಮಗೆ ಅನ್ನಿಸ್ತೈತೆ. ಇವಾಗ 12,000 ರೂಪಾಯಿ ಬಾಡಿಗೆ. ಏನು ಮಾಡೋಣ ಅನ್ನಿಸ್ತೈತೆ. ಹೋಗತ್ತ, ನಾನೊಂದು 2 ಲಕ್ಷ ಸಾಲ ಬೇರೆ ಇತ್ತತ್ತ, ಸಾಲ ಕೊಡೋಣ ಅಂತ ನಾನು. ಇನ್ನು ದುಡ್ಡೇ ಉಳಿಯಲ್ಲ, ಇನ್ನಷ್ಟೇ ಮುಗೀತು. ನೀನು 3 ಲಕ್ಷ ಕಟ್ಟಿದ್ದೀನಿ, ನಂದೊಂದು 2 ಲಕ್ಷ ಸಾಲ ಐತೆ. ಅದಕ್ಕೆ ಇದ್ಕೋ ಅವ್ರು ಇವ್ರ ಇಸ್ಕೊಂಡಿದ್ದು. 2 ಲಕ್ಷ ಸಾಲ? ಇದೇನು ರಾಮು, 2 ಲಕ್ಷ ಸಾಲ ಏನಕ್ಕೆ ಮಾಡಿದ್ದೆ? ಅದಕ್ಕೆ ಮಾಡಿದ್ದೆ. ಕೊಡ್ಬೇಕಷ್ಟೇ. ಮನೇಲಿ ಎಲ್ಗೋ ಹೋಗಿದ್ದೆ, ಅಲ್ಲೆಲ್ಲನ ಖರ್ಚಾಯಿತು. 2 ಲಕ್ಷ ಐತೆ ಸಾಲ. ನಾನು ಬೇಕು 2 ಲಕ್ಷ ಇಕ್ಕೊಂತೀನಿ, ನಾನು ಸಾಲ ತೀರಿಸ್ತೀನಿ. ಇನ್ನು ಉಳ್ದಿರೋದು ಒಡವೆನಾದರೂ ಬಿಡಿಸ್ಕೊಂಬ, ಏನಾದರೂ ಮಾಡ್ಕೆ ಅಷ್ಟೇ. ಅಳಲೇಪ ಕರ್ಕೊಂಬಂದವ್ರೆ, ಬಿಡಿಸ್ಕೊಂಬಂದ್ರೇನಪ್ಪ ಹಂಗಾರೆ? 3 ಲಕ್ಷ ದುಡ್ಡು ಕಟ್ಟಿ ಬಿಡಿಸ್ಕೊಂಬಂದಿರೋದು ಕಣ್ ಬಾಗೇಂಟಿ. ಇವಾಗ ಅವಳು ಮಾಡಿರೋ ಕೆಲಸಕ್ಕೆ ಸುಮ್ಮನೆ ದುಡ್ಡು ಕಟ್ತಂಗೆ ಆತು ನಾವು. ಅಲ್ಲ, ಕರೆಕ್ಟಾಗಿ ಅವಳು ಮಾಡ್ಕೊಂಡು ಹೋಗಿದ್ರೆ ಇವತ್ತು ಯಾವುದೂ ಇರ್ತಿರ್ಲಿಲ್ಲ. ಒಳ್ಳೆ ಬಿಸ್ನೆಸ್ ಆಗೋದು ಚೆನ್ನಾಗಿ ಆಗ್ತಿತ್ತು. ಚೆನ್ನಾಗಿ ಆಗ್ತಿರೋದನ್ನ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಹೆಂಗೆ ಚೆನ್ನಾಗಿ ಆಗ್ತಾಯಿತ್ತಲ್ಲ, ನಾವು ನಂಬಿಕೆ ಉಳಿಸ್ಕೋಬೇಕು. ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿ ಉಳಿಸ್ಕೊಂಡು ಹೋಗಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಯಾವುದೇ ಆಗಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಿಯತ್ತಾಗಿ ಕೆಲಸ ಮಾಡಿದ್ರೆ ದೇವ್ರಂತೂ ತನ್ನ ಕೊಡ್ತಾನಿಲ್ಲ. ಚೆನ್ನಾಗಿ ಆಗೋದು. ದಿವಸ ಎಷ್ಟೊಂದು ಆರ್ಡ್ರ್ಗಳು ಬರೋವು, ಚೆನ್ನಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಕಳಿಸಾಳು. ಘನವಾಗಿ. ನಾನು ಆಗಲ್ಲ ಅಂತಿದ್ದೆ. ಇವಾಗ ಹೆಂಗೆ ಘನವಾಗಿ ಆಗುತ್ತೆ.
ಚೆನ್ನಾಗಿ ಆಗ್ತೈತಂಗೆ ಹೆಂಗೋ ದುಡ್ಕೊಂತಾಳೆ ಅಂತ ನಾನು ಮನೆಯಾಗ ಯಾವುದೋ ಹೆಣ್ಮಕ್ಳು ಏನೋ ಒಂದು ಮಾಡ್ತಾರೆ ಏನೋ ಒಂದು ಕಲಿತಾರಲ್ಲ ಅಂತೇಳಿ ನನಗಂತ ಸಂತೋಷ ಆಗೋದು. ಅದು ಈ ಕಚಡ ಇಂಥ ಕಚಡ ಬದುಕು ಮಾಡೈತಿ. ಹೇಳು ಇನ್ನೆಂತಾಳಂಬ. ಯಾವಾಗ ಮಾಡ್ಬೇಕಾದ್ರೆ ಗೊತ್ತಾಗ್ಲಿ ಬಿಡಪ್ಪ ಅತ್ತ ಏನೋ ತಪ್ಪ ತತ್ತ ಇವಾಗ ಯಾಕತ್ತ ನಂಬಿಕೆ ಉಳಿಸ್ಕೊಂಬಕ್ಕೆ ಭಾಳ ಕಷ್ಟ ಕಣ. ಉಳಿಸ್ಕೋಬೇಕಂದ್ರೆ ಭಾಳ ಕಷ್ಟ. ಕಳ್ಕೊಂಬೋದೇನು ಈಜಿ. ಇವಾಗ ಕಳ್ಕೊಂಡು ಮತ್ತೆ ಯಾರು ತಾಮದಿಲ್ಲ. ಒಂದ್ಸತಿ ನಂಬಿಕೆ ಕಳ್ಕೊಂಡ್ಮೇಲೆ ಇವ್ರು ಬರೀ ಇಂಥದ್ದೇನೆ ಇವ್ರು ಮೋಸ ಅಂತೇಳಿ ಜನ ಯಾರು ತಗೊಂಬಲ್ಲ. ಚೆನ್ನಾಗಿ ಇದಾಗ್ತಿದ್ವು. ದಿವಸ ಹೊತ್ತತ್ತು ಮಾರಿರೂ ನೀನು 100 ರೂಪಾಯಿ ಲಾಭ ಐಕಿರೂ 1000 ರೂಪಾಯಿ ದುಡ್ಡು ಏನು ಮಾಡ್ತೀಯಮ್ಮ? ಸಾಕು. ತಿಂಗಳಿಗೆ 30-40 ಸಂಬಳ ದೊಡ್ಡದಂಗೆ ಆಗುತ್ತೆ. ನೀನು ಏನಮ್ಮ 39 ಇನ್ನೊಂದು ದಿವಸ ಹೆಚ್ಚಾಗಿ ಹೋಗ್ತವೆ. ಒಂದೊಂದಿನ ಒಳ್ಳೊಳ್ಳೆ ಸೀರೆಗಳೆಲ್ಲ ತರಿಸಿ ಗನವಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ಕಳಿಸ್ಬೋದಾಗಿತ್ತು. ಗನವಾಗೆಲ್ಲ ಕಳಿಸ್ಕೊಂಡ್ರೆ ದುಡ್ಡಾಗೋದು. ದಿವಸ ಒಂದು 1,000 ದುಡ್ಡು ಕಂಡಿದ್ರು ನೀನು ಮಸ್ತ್ ದುಡ್ಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಗನವಾಗಿ ಮಾಡ್ಕೊಬೋದಾಗಿತ್ತು. ಯಾವುದೇ ಆಗಲಿ ನಂಬಿಕೆ ಉಳಿಸ್ಕೋಬೇಕು. ನಾವು ಯಾವ ಕೆಲಸನೇ ಮಾಡಲಿ ಜನಗಳಿಗೆ ನಂಬಿಕೆ ಅನ್ನೋದು ಇರಬೇಕು. ಆವಾಗ ನಾವು ಮುಂದುವರಿಯೋಕ್ಕಾಗೋದು. ಒಂದು ಸತಿ ನಾವೇನೋ ನಂಬಿಕೆ ಕಳ್ಕೊಂಡಿದ್ದೀವಿ ಅಂದರೆ ಇಷ್ಟೇ. ಮಾಡಬಾರ್ದಾಗಿತ್ತು ಹೇಳಪ್ಪಮ್ಮ. ಮಾಡಬಾರ್ದು ಅಂತಲೇ ಇದ್ದೆ ಬಗ್ಗೆ ಅಂಟಿ ಏನು ಮಾಡ್ತೀಯ ನನ್ನ ಹಣೆ ಬರ. ಮಾಡಬೇಕು ಅಂಬೋದಿತ್ತು. ಹಂಗೆ ಆಯಿತು. ಏನು ಮಾಡೋದು ಇವಾಗ? ಅಂತಾರ ಇವಾಗ ಏನು ಮಾಡ್ಬೇಕಂಬೋದು ಗೊತ್ತಾಗಲ್ಲ. ಎಲ್ಲರಿಗೂ ಈಗ ಕೆಟ್ಟ ಟೈಮ್ ಅಂಬೋದು ಬಂದಾಗ ಏನು ಮಾಡೋಣ ಏನು ಎತ್ತ ಅಂತೇಳಿ ತಲೆ ಕೆಟ್ಟ ಹೋಗುತ್ತೆ. ಏನು ಮಾಡೋದು? ನಾವು ಚೆನ್ನಾಗಿರ್ಬೇಕಲ್ಲ. ನಲ್ಲರಿದ್ರೆ ಕೆಲಸ ಬೇರೆ ಹೋಯ್ತು. ಏನೋ ಒಂದು ಮಾಡೋಣ ಅಂತ ಹೋದ್ವಿ. ಈಗ ಹಿಂಗಾತು. ನಾಯಿಪಟ್ಟಿಂತವ ಯಾತು ಮಾಡೋಕ್ಕೆ ಹೋಗಲ್ಲ. ಇನ್ನು ಯಾವ್ದಾರ ಮನೆ ನೋಡ್ಕೊಂಡು ಸುಮ್ಮನೆ ಬೇರೆ ಮನೇನ ಇರ್ತೀವಿ. ಭೂಮಿ ಕೊಟ್ಟರೆ ಆ ಮನೆಗೆ ಇರ್ತೀವಿ. ಸಾಕು. 12,000 ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. 12,000 ರೂಪಾಯಿ ಯಾತಕ್ಕೆ ಕಟ್ಟೋಣ ಬಾಡಿಗೆನ? ಉಂಡಂಗೆಲ್ಲ ತಿಂದಂಗೆಲ್ಲ ಯಾವ್ದಾನ ಒಂದು 2-3 ರೂಪಾಯಿದು ಸಣ್ಣದೇ ಆಗ್ಲೇಳು ನೋಡ್ಕೊಂಡು ಇರ್ತೀವಿ. 12,000 ರೂಪಾಯಿ ಮನೆ ಏನು ಬೇಡ. ಇಷ್ಟು ದೊಡ್ಡ ಮನೆ ಹೊಸ ಮನೆ ಅಂತೇಳಿ ಬಂದ್ವಿ. ಹೊಸ ಮನೆ ಆದರೆ ಏನು ನಮ್ದೇನಲ್ವಲ್ಲ. ಬಿಟ್ಟು ಹೋಗ್ಲೇಬೇಕು. ಬಾಡಿಗೆ ಕಟ್ತಾ ಇರಬೇಕು. ಅದಕ್ಕೆ ನೋಡಿ ಯಾಕೆ ಸಮಸ್ಯೆ. ನಾವು ಇವತ್ತು ಟೌನ್ನಾಗಳು ಬಾಡಿಗೆ ಕೊಟ್ಟಂಗೆ ಕೊಡ್ತಾ ಇದೀವಿ. ಟೌನ್ನಾಗೂ ಇಟ್ಟಂಗೆ ಕೊಡಲ್ಲ. ಬೆಂಗಳೂರು ಲೆವೆಲ್ಲಾಗೂ ಇಟ್ಟಂಗೆ ಕೊಡಲ್ಲ. ಹಂಗೆ ಕೊಡ್ತಾ ಇದೀವಿ ನಾವು. 12,000 ರೂಪಾಯಿ ಬಾಡಿಗೆ ಅಂದರೆ ಏನಾಯ್ತು? ಯಾರೋ ನಕ್ಕ ಈಗ ಯೋಚನೆ ಮಾಡ್ತಾಳೆ ಈಗ. ಮುಂಚೆಗೆ ಬುದ್ಧಿ ಇರಲಿಲ್ವೇನೆ? ಈಗ ಯೋಚನೆ ಮಾಡ್ತಾ ಇದೆಯಲ್ಲ. ಮುಂಚೆಗೆ ಇದನ್ನೆಲ್ಲ ಯೋಚನೆ ಮಾಡಿದರೆ ನಿನ್ಗೇನು ಆಗ್ತಿರ್ಲಿಲ್ಲ. ಮುಂಚೆಗೆ ಎಲ್ಲ ಯೋಚನೆ ಮಾಡ್ಕೊಂಡು ನೀನು ಇರಬೇಕಾಗಿತ್ತು. ಇವತ್ತು ನೋಡಿ ಎಂಥ ಕೆಲಸ ಆಯ್ತು ನೋಡು. ಎಂಥ ಕೆಲಸ ಆಯ್ತು ಅಂತ. ಹೋಗು. ನೀನು ಮಾಡಿರೋ ಬದುಕಿಗೆ ನೀನು ಏನು ಮಾಡಿರುತ್ತೀಗ ನೀನು. ಬಿಡಪ್ಪತ್ತೆ ಸೈಟ್ ಮಾರ್ದಲ್ಲ. ಸೈಟು ಹೋಯ್ತು. ಎಲ್ಲ ಕಳ್ಕೊಂಡು ಬರೋ ದುಡ್ಡು ಹೋಯ್ತು. ಇನ್ನೇನು ಸೈಟ್ ಮಾರಿರೋದು ಇವಾಗ ಒಂದು 5-6 ಲಕ್ಷ ದುಡ್ಡು ಐತೆ. ಅದು ಇದು ಅಂತ ಹೇಳ್ತೀಯ ಇನ್ನೂ. ಇನ್ನು ಅದು ಮುಗ್ದೋಗುತ್ತೆ. ಅದು ಮುಗ್ದೋದ್ರೆ ನಮ್ಮ ತಗ ಯಾತು ಇಲ್ಲ. ಕಾಲು ಕೈ ಮನೇನೂ ಇಲ್ಲ. ಯಾತು ಇಲ್ಲ. ಅಮ್ಮಂಗೆ ಮಾಡ್ಕೊಂತೀವಿ. ಎಷ್ಟು ದಿನ ಸೈಟ್ ಐತಿ ಒಡವೆ ಮಾಡ್ಕೊಂಡಿದೀವಿ. ದುಡ್ಡು ಐತಿ ಅಮ್ಮಂಗೆ ಇದ್ವಿ. ಇನ್ಮೇಲೆ ಆತಿಲ್ಲ ಅಮ್ಮಂಗೆ. ನಾವು ಎಲ್ಲರ ಮುಂದೂ ಸನ್ನೆ ಪಟ್ಟು. ಏನು ಮಾಡೋದತ್ತ? ಇರೋ ಸೈಟನ್ನು 15 ಲಕ್ಷಕ್ಕೆ ತಗೊಂಡಿರೋ ಅಂಥ ಸೈಟ 12 ಲಕ್ಷಕ್ಕೆ ಕೊಟ್ಟಿದ್ಯಾ. ಏನು ಮಾಡೋಣ? ಎಲ್ಲ ಲಾಸೆ ನಮಗೆ. ಎಲ್ಲ ಲಾಸೆ. ಇವಾಗ ನೋಡು, ನಾನು 1,800 ರೂಪಾಯಿ ಕೊಟ್ಟೆಲ್ಲ ಅವ್ರ ದುಡ್ಡು ಇಸ್ಕೊಂಡಿದ್ದು. ಇವಾಗ 2,000 ರೂಪಾಯಿ ಅವ್ರಿಗೆಲ್ಲ ಕಳಿಸ್ದಂಗಾತು. ಹಿಂಗೆ ಏನು ಮಾಡೋದು? ನಾವೇನೋ ಒಂದು ಮಾಡೋಕೆ ಹೋಗ್ತೀವಿ. ಅದು ಏನಾಗುತ್ತೆ ನಮ್ಮ ಮನೆ ಬರ. ಬೇಜಾರಾದಂಗೆ ಆಗುತ್ತೆ. ಹೋಗುತ್ತೆ ಹೊಟ್ಟೆಗೆಲ್ಲ ಉರಿದೋಗುತ್ತೆ. ನಮ್ಮ ದುಡ್ಡು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದೋಗುತ್ತೆ. ಮತ್ತೆ ನಿಂದಾದ್ರೆ ದುಡ್ಡು, ಅವ್ರದ್ದಾದ್ರೂ ದುಡ್ಡು ಅಲ್ವಾ? ಅದಕ್ಕೆ ಮತ್ತೆ ಪೊಲೀಸ್ನವ್ರು ಹೇಳಿದ್ದು ಇವ್ರದ್ದಾದ್ರೆ ದುಡ್ಡು, ಬೇರೆಯವ್ರದ್ದಾದ್ರೂ ದುಡ್ಡು ಅಲ್ಲ. ಅವ್ರು ಎಷ್ಟು ನೊಂದ್ಕೊಂಬನ, ಅವ್ರು ಎಷ್ಟು ಕಷ್ಟಪಟ್ಟು ಕುಡ್ಕಿರ್ತಾರೆ. ಒಬ್ರು ತಿನ್ನಬಾರ್ದು. ಅವ್ರದ್ದು ಯಾಕೆ ಇಸ್ಕೊಂಡು ಈ ರೀತಿ ಮೋಸ ಮಾಡಿರೋ ಅಂತ ಚೆನ್ನಾಗಿ ಉಗಿದು ಕಳಿಸಿದ್ರು ಪೊಲೀಸ್ನವ್ರು. ಮಾಡಕ್ಕೆ ಬದುಕಿಲ್ದಳು. ಇನ್ಮೇಲೆ ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ. ಸುಮ್ಮನೆ ತೆಪ್ಪನ್ ಬಿದ್ದಿರೋದು ಕಲಿ. ನೋಡಿ ಹೇಳಿರ್ತೀನಿ. ಇಂಥವು ಏನಾನ ಮಾಡ್ಕೊಂಡ್ರೆ ಇನ್ನೊಂದು ಪಟ್ಟು ನಾನೇನು ಯಾತ ತಲೆ ಕೆಡಿಸ್ಕೊಂಬಲ್ಲ. ಹೋದ್ರೂ ಹೋಗ್ಲೇಳು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ. 15 ಲಕ್ಷಕ್ಕೆ ಟೌನ್ನ ಸೈಟ್ ತಗೊಂಡಿದ್ವಿ. ಇವಾಗ 12 ಲಕ್ಷಕ್ಕೆ ಮಾರಂಗಾಯ್ತು. ಇವಾಗ ನಾನು ಬಿಡಿಸ್ಕೊಂಬರಕ್ಕಂತೇಳಿ ಕಮ್ಮಿ ಕೊಟ್ಟು ನೋಡಿ ಅಂದು ತಗೊಂಡಿರೋದೆ 3 ಲಕ್ಷ ಲಾಸ್ ಆದಂಗೆ ಆಯ್ತು. ಹೋಗತ್ತಾಗೆ ಎಂಥ ಕೆಲಸ ಆಯ್ತಪ್ಪ. ತಗೊಂಡವ್ರು ಒಳ್ಳೇದಾಯ್ತು ಅನ್ನಿಸ್ತೈತೆ. ಹೋಗು. ನಾನು ಮಾಡಿರೋ ಕೆಲಸಕ್ಕೆ ಇವತ್ತು ಏನು ಮಾಡೋಣಪ್ಪ ಅನ್ನಿಸ್ತೈತೆ. ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಒಟ್ಟು ಯಾಕೆ ಹಿಂಗೆ ಮಾಡೋಕೆ ಹೋದ್ನ? ಪೇಕೆಲ್ಲ ಮಾಡ್ಕೊಂಡು ಒಟ್ಟು ಸವಾಸೆಲ್ಲ ಮಂಗಾಗೈತೆ. ಹೋಗತ್ತ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗಂತೂ. ಮನೆ ಖಾಲಿ ಮಾಡೋಣ ಅನ್ಕೊಂಡಿದ್ವಿ. ದೊಡ್ಡ ಮನೆ ಬೇಡ ಅಂತೇಳಿ ನಾವು ಅವಾಗಿಬ್ರು ಗೌರ್ಮೆಂಟ್ ಕೆಲಸದಾಗಿದ್ದೀವಿ. ಕಟ್ತೀವಿ ಮಂಗಾಯ್ತು. ಆದರೆ ಇವಾಗ ಯಾರು ಕಟ್ತಾರಪ್ಪ? 12,000 ರೂಪಾಯಿ ಬಾಡಿಗೆನ ಅನ್ನಿಸ್ತೈತೆ. ಅದೇ 12,000 ರೂಪಾಯಿ ಇದ್ರ ಜೀವನ ಆಗುತ್ತಲ್ಲ ಅನ್ನಿಸ್ತೈತಿ. ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಿಲ್ಲ. ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.